ಬನ್ನಿ ಸ್ನೇಹಿತರೆ, ನಾವೀಗ ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆದು ಬ್ಲೌಸನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಇದು ಪ್ರಿನ್ಸ್ ಕಟ್ ಬ್ಲೌಸು. ಹಿಂದ್ಗಡೆ ನೆಕ್ ಡಿಸೈನ್ ಹಾಕಿದ್ದೀನಿ, ನಾನೇ ಸ್ಟಿಚ್ ಮಾಡಿರೋದು. ಈಗ ಅದೇ ಅಳತೆ ಬ್ಲೌಸನ್ನು ನನಗೆ ಕೊಟ್ಟಿದ್ದಾರೆ. ಬ್ಲೌಸ್ ಲೆಂತನ್ನು ಬಂದ್ಬಿಟ್ಟು 13 ಇಂಚಿದೆ ಸ್ನೇಹಿತರೆ. ಈಗ ನಾನು 13 ಇಂಚನ್ನು 1 ಇಂಚನ್ನು ಸೇರಿಸ್ಕೊಂಡು 14 ಇಂಚನ್ನು ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು ಮಾರ್ಜಿನ್ಗೋಸ್ಕರವಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಒಂದು ಲೈನನ್ನು ಹೇಳ್ಕೊಳ್ಳಿ. ಶೋಲ್ಡರ್ ಹತ್ರ 1/2 ಇಂಚ್ಗೆ ಮತ್ತೊಂದು ಲೈನನ್ನು ಹೇಳ್ಕೊಳ್ಳಿ. ಈಗ ಬ್ಲೌಸಿಂದ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಚೆಸ್ಟನ್ನು ಸಹ ಮಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನೀವು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ವೇಸ್ಟು ಇಲ್ಲಿಗಿದೆ, 1 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಆರ್ಮಲ್ ಡೌನನ್ನು ಇದರಲ್ಲೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 1/2 ಇಂಚು ಮಾರ್ಜಿನ್ಗಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮಧುಬಾಲ ಬ್ಲೌಸ್ ಇರೋದ್ರಿಂದ ಈ ರೀತಿ 2 ಮುಕ್ಕಾಲಿಗೆ ನೆಕ್ ಬ್ರಾಡನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 2 ಮುಕ್ಕಾಲು. ಶೋಲ್ಡರ್ ಬಂದ್ಬಿಟ್ಟು ಇದರಲ್ಲಿ ಅಳತೆ ಮಾಡೋಣ. ಫ್ರೆಂಡ್ಸ್, ಶೋಲ್ಡರ್ ಬಂದ್ಬಿಟ್ಟು 5 ಮುಕ್ಕಾಲಿದೆ. ಇಲ್ಲಿ ಸಹ 5 ಮುಕ್ಕಾಲನ್ನೇ ನಾವು ಕನ್ಸಿಡರ್ ಮಾಡೋಣ. ಈಗ ಚೆಸ್ಟನ್ನು 8.25 ಇದೆ. ಇಲ್ಲಿ ಸಹ 8 ಕಾಲು ವೇಸ್ಟ್ ಲೂಸ್ ಬರುತ್ತೆ. ನಾವು ಮಾರ್ಜಿನ್ಗಾಗಿ 1 ಮುಕ್ಕಾಲನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ಆರ್ಮಲ್ ಡೌನ್ಗಾಗಿ 5 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಬ್ಲೌಸಲ್ಲಿ ಎಷ್ಟು ಆರ್ಮಲ್ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ರೀತಿ 7 ಇಂಚಿದೆ ಸ್ನೇಹಿತರೆ. ಈಗ ನಾವಿಲ್ಲಿ ಆರ್ಮಲ್ಗೆ ಒಂದು ಲೈನನ್ನು ಹೇಳ್ಕೊಳ್ಳಿ, ಮತ್ತು ಎಲ್ಲ ಆಕಾರವಾಗಿ ಒಂದು ಲೈನನ್ನು ಹೇಳ್ಕೊಳ್ಳಿ. ಇಲ್ಲಿ ನಾವು 1 ಇಂಚನ್ನು ಆರ್ಮಲ್ ಕ್ರಾಸ್ಗಾಗಿ ಇದು ಮಾಡೋಣ. ಈಗ ಆರ್ಮಲ್ ಎಷ್ಟಿದೆ ಅಂತ ನಾವಿಲ್ಲಿ ಟೇಪಲ್ಲಿ ನೋಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ 7 ಇಂಚು ಬಂದಿದೆ. ಈಗ ನಾವು ಸೈಡ್ ಮಾರ್ಜಿನ್ಗಾಗಿ ಲೈನನ್ನು ಹೇಳ್ಕೊಳ್ಳಿ. ಈಗ ನಾವು ಲೈನನ್ನು ಎಳೆದಿದ್ದಾಯಿತು. ಈಗ ನೆಕ್ ಎಲ್ ಶೇಪ್ ಆಕಾರವಾಗಿ ಮಾರ್ಕ್ ಮಾಡ್ಕೊಂಡಾಯಿತು. ಬ್ಯಾಕ್ ನೆಕ್ಕನ್ನು ನಾವು ಯಾವುದಾದ್ರೂ ಒಂದು ಡಿಸೈನ್ನು ಮಾಡಬೇಕಾಗುತ್ತೆ. ಈ ರೀತಿ ಒಂದು ಡಿಸೈನನ್ನು ಎರಡು ಇಂಚು ಈ ರೀತಿಯಾಗಿ ನಾವು ನಾವೆಷ್ಟು ನೀಟಾಗಿ ನೆಕ್ಕನ್ನು ಮಾರ್ಕ್ ಮಾಡ್ಕೊತೀವಿ ಅಷ್ಟೇ ನೀಟಾಗಿ ನಮಗೆ ಬ್ಲೌಸು ಸಹ ನೀಟಾಗಿ ಬರುತ್ತೆ. ಇದು ಅಷ್ಟೇ ಆರ್ಮಲ್ ಶೇಪು. ನಾವೆಷ್ಟು ನೀಟಾಗಿ ಆರ್ಮಲ್ ಶೇಪನ್ನು ತಗೊತೀವಿ ಅಷ್ಟೇ ನೀಟಾಗಿ ಸ್ಲೀವ್ಸು ಎಲ್ಲಿ ರಿಂಕಲ್ ಇಲ್ದಲೇ ಕೂರುತ್ತೆ ಸ್ನೇಹಿತರೆ. ಈಗ ನಾವು
ಬ್ಲೌಸನ್ನು ಕಟ್ ಮಾಡೋಣ. ಮಾರ್ಕ್ ಮಾಡಿದ್ದಾಯಿತು, ಕಟ್ ಮಾಡೋದೀಗ. ಈ ರೀತಿ ನಾವು ಇಲ್ಲಿ ಒಂದು ಲ್ಯಾಚನ್ನು ಹೊಡ್ಕೊಳ್ಳೋಣ. ಇಲ್ಲಿ ಸಹ ಲ್ಯಾಚ್ ಹಾಕೋಣ. ಇಲ್ಲಿ ಸಹ ಮಾರ್ಜಿನ್ಗಾಗಿ ಒಂದು ಲ್ಯಾಚನ್ನು ಹಾಕೋಣ. ಇಲ್ಲಿ ಕೆಳಗಡೆ ಮಾರ್ಜಿನ್ಗೆ ಒಂದು ಲ್ಯಾಚನ್ನು ಹಾಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಈಗ ನಾವು ಬ್ಯಾಕ್ ನೆಕ್ಕನ್ನು ಕಟ್ ಮಾಡೋಣ. ನೋಡಿ ಸ್ನೇಹಿತರೆ, ಈ ರೀತಿ ನಾವು ನೆಕ್ಕನ್ನು ಕಟ್ ಮಾಡಾಯಿತು. ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. 4.1 ಇದೆ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ 4.1 ಮಾರ್ಕ್ ಮಾಡೋಣ. ಇಲ್ಲಿ 3.5 ಮಾರ್ಕ್ ಮಾಡೋಣ. ಇಲ್ಲಿ 1/2 ಇಂಚು, ಈ ಕಡೆ 1/2 ಇಂಚು. ನಾವು 1 ಇಂಚು ಡಾಟ್ಗಾಗಿ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿದ್ವಿ. ಅದೇ ರೀತಿ ಇಲ್ಲಿ 1/2 ಇಂಚನ್ನು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚನ್ನು ಡಾಟ್ಗೋಸ್ಕರವಾಗಿ ಮಾರ್ಕ್ ಮಾಡಿದ್ವಿ. ಈ ಥರ ಡಾಟ್ ಬರುತ್ತೆ. ಈಗ